ಬೇಸಿಕ್ ಮಾಡೆಲ್ ಅಂದ್ರೆ 1-2 ಟೂ ವೀಲರ್ ವಾಶ್ ಮಾಡೋದ್ರಿಂದ ಹಿಡಿದು ಕುರಿ ಶೆಡ್, ದನದ ಕೊಟ್ಟಿಗೆ ವಾಶ್ ಮಾಡೋದಕ್ಕೂ ನಮ್ಮ ಹತ್ರ ಇದೆ. 1 ಸೆಕೆಂಡಲ್ಲಿ ವಾಶ್ ಆಗೋಗುತ್ತೆ ನೋಡಿ. ಫೋಮಿಂಗ್ ನೋಡಿ, ಥಿಕ್ನೆಸ್ ಹೆಂಗಿದೆ, ಒಂದೇ ಸೆಕೆಂಡು ಎಷ್ಟು ಫಾಸ್ಟಾಗಿ ಕುತ್ಕೊಂಡ್ಬಿಡ್ತು. ಸರ್ವಿಸ್ ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಕಾಯಿ ಅವಶ್ಯಕತೆ ಇಲ್ಲ. ಇನ್ನು ಕಾಣಿಸ್ತಿದೆ ಸರ್ ನೋಡಿ, ಪ್ರೆಷರ್ ಹೆಂಗಿದೆ. ನಲ್ಲಿ ನೀರಲ್ಲಿ ಈ ಪ್ರೆಷರ್ ಬರಲ್ಲ, ಈ ಮಣ್ಣು ಗಲೀಜೆಲ್ಲ ಕಿತ್ಕೊಂಡು ಹೋಗಲ್ಲ. ಎಷ್ಟು ದೂರ ಹೋಗುತ್ತೆ ನೋಡಿ, ಇಲ್ಲಿಂದ ನೋಡಿ ಎಷ್ಟು ದೂರ ಹೋಗ್ತಾರೆ. ಝೂಮ್ ಮಾಡಿ ತೋರಿಸಿ ನಮ್ಮ ವೀಕ್ಷಕರಿಗೆ. ಆರಾಮಾಗಿ 3ನೇ ಫ್ಲೋರ್ ತನಕ ರೀಚ್ ಆಗ್ತಾರೆ. ಆ ಕಡೆ ಕಾರ್ ನೋಡಿ, ಅದು ಎಷ್ಟು ಗಲೀಜಾಗಿದೆ. ಒಂದು ವಿಡಿಯೋ ತಗೊಳ್ಳಿ ಸರ್, ಹೋಗ್ಬಿಟ್ಟು ಹೆಂಗಿದೆ ಅದನ್ನ ವಾಶ್ ಮಾಡಿ ತೋರಿಸ್ತೀವಿ ನೋಡಿ ಸರ್. ವಿಂಡ್ಶೀಲ್ಡ್ ಮೇಲೆ ಹೆಂಗೆ ಕೂರುತ್ತೆ ಥಿಕ್ನೆಸ್ ನೋಡಿ, ಹೆಂಗೆ ಕೂತ್ಕೊಳ್ತಾರೆ. ಹೆಂಗೆ ಸರ್ವಿಸ್ ಸ್ಟೇಷನಲ್ಲೂ ನಿಮ್ಗೆ ಈ ಥರ ಸಿಗಲ್ಲ. ಯಾವ ಕಲರ್ ಇತ್ತು ಇವಾಗ ಯಾವ ಕಲರ್ಗೆ ಬಂದಿದೆ ನೋಡಿ. ಬಾನೆಟ್ ಮೇಲೆ ಇರೋ ಧೂಳೆಲ್ಲ ಹೆಂಗೆ ಕಿತ್ಕೊಂಡು ಹೋಗ್ತಾರೆ ಅಂತ ನೋಡಿ. ಶೋರೂಮಿಂದ ಈಗ ತಂದೇನಪ್ಪ ಅಂತ ಕೇಳಬೇಕು ಎಲ್ಲಾದರೂ. ಪಾರ್ಕಿಂಗ್ ಇರಲಿಲ್ಲ ಅಂದ್ಬಿಟ್ಟು ಬಂದು ನಿಲ್ಸ್ಬಿಟ್ಟು ಹೋಗಿದೆ. ಇವ್ರು ನೋಡಿದ್ರೆ ಬಂದು ಗಾಡಿ ತುಂಬ ಗಲೀಜಾಗಿತ್ತು, ನೀಟಾಗಿ ವಾಶ್ ಮಾಡಿಬಿಟ್ಟಿದ್ದಾರೆ. ಪ್ರೆಷರ್ ಗೇಜು ಸಹ ಹಾಗೆ ಇರುತ್ತೆ, ಕ್ವಾಲಿಟಿನೂ ಹಾಗೆ ಇರುತ್ತೆ, ಪ್ರೈಸ್ ಸಹ ಹೋಲ್ಸೇಲ್ ಪ್ರೈಸಲ್ಲೇ ಇರುತ್ತೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಸೊ ನಾನು ಮತ್ತೊಮ್ಮೆ ನಿಮ್ಮ ಲಾರಿ ಇಂಡಸ್ಟ್ರೀಸ್ಗೆ ಬಂದಿದ್ದೀನಿ. ಸೊ ನಾನು ಬಂದಾಗಲೆಲ್ಲೂ ಇಷ್ಟೊಂದು ವೆರೈಟಿ ಪ್ರೆಷರ್ ವಾಷರ್ಸ್ನ ಇಟ್ಟಿರ್ತೀರಾ. ಸೊ ನೋಡಿದಾಗ ಖುಷಿ ಆಗುತ್ತೆ. ಬೇರೆ ಕಡೆ ಹೋದಾಗ ನಾವು ಒಂದು 2-3 ಪ್ರೆಷರ್ ವಾಷರ್ಸ್ನ ನೋಡ್ತೀವಿ, ಆದರೆ ನಿಮ್ಮ ಸ್ಟೋರಿಗೆ ಬಂದಾಗ ಮಾತ್ರ ಇಷ್ಟೊಂದು ವೆರೈಟಿ ಪ್ರೆಷರ್ ವಾಷರ್ಸ್ನ ಇಡ್ತೀರಾ. ಸೊ ಏನು ಮೇಡಮ್ ಇದ್ರ ವಿಶೇಷತೆ? ಹೌದು ಸರ್, ಖಂಡಿತವಾಗ್ಲೂ. ಮೊದಲನೇದಾಗಿ ಕೃಷಿ ಮಾರ್ಕೆಟ್ ವೀಕ್ಷಕರಿಗೆ ಧನ್ಯವಾದಗಳು ಸರ್. ನೀವಾಗಲೇ ಹೇಳಿದ್ರಿ ವೆರೈಟೀಸ್ ಆಫ್ ಮಾಡೆಲ್ ಇದೆ ನಿಮ್ಮ ಹತ್ರ ಅಂತ. ಹೌದು ಸರ್, ನಿಜವಾಗ್ಲೂ ಬೇಸಿಕ್ ಮಾಡೆಲ್ ಅಂದರೆ 1-2 ಟೂ ವೀಲರ್ ವಾಶ್ ಮಾಡೋದ್ರಿಂದ ಹಿಡಿದು ಕುರಿ ಶೆಡ್ಡು ಮತ್ತು ದನದ ಕೊಟ್ಟಿಗೆ, ಸಣ್ಣ ಪುಟ್ಟ ಹೋಟೆಲ್ ಎಲ್ಲನೂ ಸಹ ವಾಶ್ ಮಾಡೋದಕ್ಕೂ ನಮ್ಮ ಹತ್ರ ಇದೆ. ಹಾಗೆ ಟ್ರ್ಯಾಕ್ಟ್ರು, ಲಾರಿನೂ ಸಹ ವಾಶ್ ಮಾಡೋದಕ್ಕೂ ಇದೆ ಸರ್ ನಮ್ಮ ಹತ್ರ ಪ್ರೆಷರ್ ವಾಷರು. ಬನ್ನಿ ಸರ್, ಒಂದೊಂದೇ ಮಾಡೆಲ್ ಬಗ್ಗೆ ತಿಳಿಸ್ಕೊಡ್ತೀನಿ, ಅದು ಪ್ರೈಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್ ಏನಂದರೆ, ನಮ್ಮ ವೀಕ್ಷಕರಿಗೆ ಯಾರೇ ಈ ವಿಡಿಯೋ ನೋಡ್ತಿರೋರು ದಯವಿಟ್ಟು ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಿ ಡೆಮೋ ನೋಡಿ ಪ್ರೆಷರ್ ವಾಷರ್ನ ಪರ್ಚೇಸ್ ಮಾಡಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್ ಆಗಿರುತ್ತೆ ಸರ್. ನಮ್ಮ ಮಾಡೆಲ್ಸ್ ಬಗ್ಗೆ ತಿಳಿಸ್ಕೊಡೋಕ್ಕೂ ಮುಂಚೆ ಫಸ್ಟ್ ಕ್ವಿಕ್ ಆಗಿ ಒಂದು ಡೆಮೋ ಪಾರ್ಟ್ ನೋಡ್ಕೊಂಡು ಬಂದ್ಬಿಡೋಣ. ಬನ್ನಿ ಸರ್. ಬನ್ನಿ ಮೇಡಮ್. ನಮ್ಮ ಬೇಸಿಕ್ ಮಾಡೆಲ್ 3899 ರೂಪಾಯಿ ಮಷೀನಲ್ಲಿ 2 ಟೂ ವೀಲರ್ ಎಷ್ಟು ಬೇಗ ವಾಶ್ ಆಗುತ್ತೆ ಅಂತ ನೋಡಿ, ಹಾಗೂ ಪ್ರೆಷರ್ ನೋಡಿ ಸರ್. ಇಲ್ಲೆಲ್ಲ ತೋರಿಸಿ ನಮ್ಮ ವೀಕ್ಷಕರಿಗೆ ಗಲೀಜು ಹೆಂಗಿದೆ ಅಂತ. ಬರೀ ಈ ಗಾಡಿ ಅಲ್ಲ, ಈ ಗಾಡಿನೂ ತೋರಿಸಿ. 2 ಬೈಕ್ ತೋರಿಸ್ತೀವಿ ಅಂತ ಹೇಳಿದ್ವಿ ನೋಡಿ. ಗಲೀಜೆಲ್ಲ ಹೆಂಗಿದೆ, ಈಗ ಹೆಂಗೆ ಫಟಾಫಟ್ ಅಂತ ವಾಶ್ ಆಗುತ್ತೆ ಅಂತ ನೋಡಿ. ನೋಡಿ ಸರ್, ಆಗಲೇ ಹೆಂಗೆ ವಾಶ್ ಆಗೋಯ್ತು. ಇಲ್ಲೆಲ್ಲ ಇರೋದು ಇಲ್ಲಿ ಬನ್ನಿ, ಇಲ್ಲಿ ಈ ಕಡೆ ತೋರಿಸಿ ನೋಡಿ. ಇಲ್ಲೆಲ್ಲ ನಿಧಾನಕ್ಕೆ ನೋಡಿ, 1 ಸೆಕೆಂಡಲ್ಲಿ ವಾಶ್ ಆಗೋಗುತ್ತೆ ನೋಡಿ. ಎಷ್ಟು ಫಾಸ್ಟಾಗಿ ವಾಶ್ ಆಗೋಯ್ತು ಸರ್. ಬರೀ ಗಲೀಜು ತೋರಿಸ್ತೀನಿ ಬನ್ನಿ. ಈ ಕಡೆ ನಿಮ್ಮ ಗಾಡಿದು ನೋಡಿ, ನೋಡಿ ಎಷ್ಟು ಬೇಗ ಕ್ಲೀನ್ ಆಗೋಯ್ತು. ಇದ್ದಿದ್ದು ಮಣ್ಣೆಲ್ಲ ಹೆಂಗೆ ಉದ್ದೋಯ್ತು. ಇದು ಬೇಸಿಕ್ಕಾಗಿ ವಾಶ್ ಮಾಡೋದು. ಟೈರ್ನ ನೋಡಿ, ಇನ್ ಸೆಕೆಂಡ್ಸ್ ವಾಶ್ ಆಗೋಗುತ್ತೆ. ಕಾಣಿಸ್ತದೆಯಾ ನಿಮ್ಗೆ? ಇಲ್ಲಿ ನೋಡಿ, ಇಲ್ಲಿ ಗಲೀಜು ಇಳಿತಾ ಇರೋದು ನೋಡಿ. ನೋಡಿ ಇಲ್ಲಿ ತೋರಿಸ್ತೀನಿ ಮಣ್ಣು ನೋಡಿ, ಕಲರ್ ಯಾವ ಕಲರಲ್ಲಿ ಇಳಿತಾರೆ ಮಣ್ಣು ನೋಡಿದ್ರಾ? ಆರಾಮಾಗಿ ಮನೇಲೇ ವಾಶ್ ಮಾಡ್ಕೊಂಬಿಡ್ಬೋದು ನೋಡಿ. ಅದಾದಮೇಲೆ ಗಟ್ಟಿ ಗಲೀಜಿಗೆ ಮಾತ್ರ ಅಷ್ಟು ಹೊತ್ತು. ಇನ್ನು ನಾರ್ಮಲ್ ಬಾಡಿ ವಾಶ್ ಎಲ್ಲ ನೋಡಿ, ಸುಮ್ಮನೆ ಹಿಂಗೆ ಅಂತ ಇದೆ ನೋಡಿ ಸರ್. ಇಷ್ಟೇ ಅಲ್ಲ, ಫೋಮ್ ವಾಶು ಆಗುತ್ತೆ ನೋಡಿ. ಒಂದು ಸೈಡ್ ಆಗೇ ಹೋಯ್ತಾ. ಇವಾಗ ಈ ಗಾಡಿಗೆ ಬನ್ನಿ ನೋಡಿ, ಬಾಡಿ ವಾಶು ಎಷ್ಟು ನೀಟಾಗುತ್ತೆ. ನೀವು ಶಾರ್ಪಾಗಿ ಇಟ್ಕೊಳ್ಳೋದು ಬೇಡ, ಸ್ಪ್ರೆಡ್ಡಾಗಿ ಇಟ್ಕೊಂಡ್ರೆ ಸಾಕು. ಹಿಂಗೆ ಸ್ಪ್ರೆಡ್ಡಾಗಿ ಶಾರ್ಪ್ ಮಾಡ್ಬೋದು. ಟೈರ್ಗೆ ಮಡ್ಗಾಡಿಗೆ ಬಾಡಿಗೆ ಈ ಥರ ಸ್ಪ್ರೆಡ್ ಇಟ್ಕೊಳ್ಳಿ ನೋಡಿ. ಹೊಡಿತಾರ ಫೋರ್ಸಿಗೆ ಮ್ಯಾಟೇ ಆಡ್ತಾ ಇದೆ ನೋಡಿ, ಅಷ್ಟು ಪ್ರೆಷರ್ ಬರುತ್ತೆ ನಿಮಗೆ. ಅದು ಸ್ಪ್ರೆಡ್ಡಲ್ಲೇ ನೋಡಿ. ಬಾಡಿ ವಾಶ್ ಆಗೋಯ್ತು. ಟೈರಲ್ಲಿರೋ ಗಲೀಜು, ಮಡ್ಗಾಡಲ್ಲಿರೋ ಗಲೀಜೆಲ್ಲ 1 ನಿಮಿಷಕ್ಕೆ ಇಳಿದ್ಬಿಡುತ್ತೆ. ಈಗ ಈ ಕಡೆಗೆ ಬನ್ನಿ, 1 ಸೆಕೆಂಡು ನೋಡಿ, ಫಾಸ್ಟಾಗಿ ಆಗೇ ಹೋಯ್ತು ನೋಡಿ. ಯಾವ ಗಲೀಜು ನಿಲ್ಲಲ್ಲ. ಈ ಗಾಡಿಗೆ ನೋಡಿ, 1 ನಿಮಿಷದಲ್ಲೇ ಕ್ಲೀನ್ ಆಗೋಗುತ್ತೆ. ಇಷ್ಟಾದಮೇಲೆ ಇಷ್ಟೇ ಅಲ್ಲ ಸರ್, ಫೋಮ್ ವಾಶು ಪ್ರೊಫೆಷ್ನಲಾಗಿ ಹೆಂಗೆ ನಿಮ್ಮ ಮನೇಲೇ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಪ್ರೊಫೆಷ್ನಲಾಗಿ ಹೆಂಗೆ ವಾಶ್ ಆಗುತ್ತೆ ಅಂತ ನೋಡಿ. ನೋಡಿ ಫೋಮಿಂಗ್ ನೋಡಿ, ಥಿಕ್ನೆಸ್ ಹೆಂಗಿದೆ, ಒಂದೇ ಸೆಕೆಂಡು ಎಷ್ಟು ಫಾಸ್ಟಾಗಿ ಕುತ್ಕೊಂಡ್ಬಿಡ್ತು. ಪ್ರೊಫೆಷ್ನಲ್ ಫೋಮಿಂಗು. ಥಿಕ್ನೆಸ್ ನೋಡಿ ಹೆಂಗಿದೆ ಅಂತ ಸರ್. ಇಷ್ಟಾದಮೇಲೆ ಒಂದು 2 ನಿಮಿಷ ಬಿಟ್ಬಿಟ್ರೆ ಆಯಿತು. ಈ ಸೆಟ್ಲಾಗಿರೋ ಫೋಮ್ ಎಲ್ಲ ಇಳಿಯುತ್ತೆ ನೋಡಿ. ನೀವೇ ನೋಡ್ದಂಗೆ 2 ನಿಮಿಷ 10 ಸೆಕೆಂಡಲ್ಲಿ ಫೋಮಿಂಗ್ ಆಗೋಯ್ತು. ಇದಾದಮೇಲೆ ಇದು ಗಲೀಜು ಸಮೇತ ಬರುತ್ತೆ. ಅದಾದಮೇಲೆ ಒಂದು ರೌಂಡ್ ವಾಟರ್ ವಾಶ್. ಇದನ್ನ ನಮ್ಮ ಮಷಿನ್ ತೊಗೊಂಡ್ರೆ ನಿಮ್ಮ ಮನೇಲೆ ಯಾವಾಗ ಅಂದ್ರೆ ಅವಾಗ ಸರ್ವಿಸ್ ಸ್ಟೇಷನಲ್ಲಿ ವಾಶ್ ಮಾಡ್ದಂಗೆ ಮಾಡ್ಕೋಬೋದು ನೋಡಿ. ಥಿಕ್ನೆಸ್ ಹೆಂಗಿದೆ ನೋಡಿ, ಪ್ರೊಫೆಷ್ನಲ್ ಫೋಮಿಂಗು ನೋಡಿ. ಯಾವಾಗ ಅಂದ್ರೆ ಅವಾಗ ನಿಮ್ಮ ಮನೇಲೇ ಮಾಡ್ಕೋಬೋದು. 3899 ರೂಪಾಯಿ ಮಷೀನಲ್ಲಿ. ನಿಮ್ಗೆ ಈ ಗಾಡಿ ನೋಡಿ ಎಷ್ಟು ಬೇಗ ಆಗ್ತಾಯಿದೆ ನೋಡಿ. ಈಸಿನಾ ಸರ್? ಮನೇಲೆ ಹೆಣ್ಮಕ್ಳು, ಮಕ್ಕಳು ಅಂತಲೂ ಮಾಡ್ಕೋಬೋದು, ಚಿಕ್ಕ ಮಕ್ಕಳು ಮಾಡ್ಕೋಬೋದು. ಗಂಡಸರೇ ಮಾಡಬೇಕು ಅಂತ ಏನಿಲ್ಲ, ಈಸಿಯಾಗಿ ವಾಶ್ ಮಾಡ್ಬೋದು. 2 ನಿಮಿಷದಲ್ಲಿ 1 ಟೂ ವೀಲರ್ ಆರಾಮಾಗಿ ಮಾಡ್ಬಿಡ್ಬೋದು ನೋಡಿ. ಪ್ರೊಫೆಷ್ನಲಾಗಿ ಸರ್ವಿಸ್ ಸ್ಟೇಷನಲ್ಲಿ ಹೆಂಗೆ ಮಾಡ್ತಾರೆ ಹಂಗೆ 200-300 ಕೊಟ್ಟು ತೊಳ್ಸೋ ಅವಶ್ಯಕತೆ ಇಲ್ಲ. ಇದಾದಮೇಲೆ ನೋಡಿ, ಸೆಟ್ಲಾದ್ಮೇಲೆಲ್ಲ ಇಳಿಲಿ, ಶೈನ್ ಬರುತ್ತೆ. ಒಂದು ರೌಂಡ್ ವಾಟರ್ ವಾಶ್ ಮಾಡಿಬಿಟ್ರೆ ಆಗೋಯ್ತು. ಉಜ್ಜೋದು ತಿಕ್ಕೋದು ಕಾನ್ಸೆಪ್ಟೇ ಬೇಡ. ಫೋಮಿಂಗ್ ಆಯಿತು. ಈಗ ಬಾಡಿ ವಾಶು ಕೇವಲ ಸೆಕೆಂಡ್ಸಲ್ಲೇ ಆಗೋಗುತ್ತೆ. ನಿಮ್ಮ ಮನೇಲೇ ಮಾಡ್ಕೋಬೋದು. ಹೇಳಿದ್ನಲ್ಲ, ಯಾವ ಸ್ಪೆಸಿಫೈ ಮಾಡ್ತಾಯಿದ್ದೀನಿ ನಿಮ್ಮ ಮನೇಲೇ ಮಾಡ್ಕೋಬೋದು ಅಂತ. ಯಾಕಂದರೆ ಒಂದ್ಸಲಿ ಮಷಿನ್ ತೊಗೊಂಡ್ರೆ ಆಗೋಯ್ತು, ನಿಮ್ಮ ಮನೇಲೇ ಮಾಡ್ಕೋಬೋದು ನೋಡಿ. ಆಗಲೇ ಶೈನಿಂಗ್ ಹೆಂಗೆ ಬರ್ತಾಯಿದೆ ಅಂತ
ನಾವೇನು ಸುಳ್ಳು ಹೇಳೋದು ಬೇಡ, ಲೈವಾಗೆ ಡೆಮೋ ತೋರಿಸಿರಿ ಸರ್. ಆ ಮಷೀನು ತೋರಿಸಿ ಒಂದು ರೌಂಡ್ ನನಗೆ ಝೂಮ್ ಮಾಡಿ ತೋರಿಸಿ. 3899 ರೂಪಾಯಿ ಮಷೀನ್ ಅದು. ನಾವು ಹೇಳೋದೊಂದು ತೋರಿಸೋದೊಂದು ಅಲ್ಲ. ನೋಡಿ ಯಾವ್ದು ಹೇಳಿದ್ವಿ ಅದೇ ಮಿಷಿನ್. ನೋಡಿ ಫೋಮಿಂಗ್ ಹೆಂಗೆ ಬರ್ತಾರೆ ಅಂತ ಇಳಿತಾರೆ ನೋಡಿ. ಈ ಸೀಟ್ ಮೇಲೆ ತೋರಿಸಿ ಹಿಂಗೆ ಇಳಿತಾರೆ. ಇಷ್ಟೇ ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು ನೀವು ಮನೇಲೇ. ಯಾವಾಗ ಅಂದ್ರೆ ಅವಾಗ ನೋಡಿ ಬಾಡಿಲಿತ್ತ ಹಿಂಗೆ ನಿಧಾನಕ್ಕೆ ಒಂದು ಪುಷ್ ಮಾಡಿಬಿಟ್ರೆ ಆಗೋಯ್ತು. ನಿಮ್ಗೆ ಆಗಲೇ ಶೈನ್ ಕಾಣಿಸರಿಯಲ್ಲ ಸರ್, ನೋಡಿ ಎಷ್ಟು ನೀಟಾಗಿ ಬರ್ತಾರೆ. ಸರ್ವಿಸ್ ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಕಾಯೋ ಅವಶ್ಯಕತೆ ಇಲ್ಲ. ಈ ಮಷಿನ್ ಪರ್ಪಸ್ಸೇ ಅದು. ಆ್ಯಂಡ್ ಮಲ್ಟಿಪರ್ಪಸ್ಸು ಸರ್ ಇದು. ಸಿಂಟ್ಯಾಕ್ಸ್ ಕ್ಲೀನ್ ಮಾಡ್ಬೋದು, ನಿಮ್ಮ ಮನೆ ಮೇಲೆ ಇರೋ ಸೋಲಾರ್ ತೊಳಿಬೋದು, ಪೆಟ್ಸ್ ಇದ್ರೆ ಪೆಟ್ಸ್ ವಾಶ್ ಮಾಡ್ಬೋದು, ಹಸು ಇದ್ರೆ ಹಸು ವಾಶ್ ಮಾಡ್ಕೋಬೋದು, ಕುರಿ ಶೆಡ್ಡು, ಹಸು ಶೆಡ್ಡು, ಪೌಲ್ಟ್ರಿ ಫಾರ್ಮು ಎಲ್ಲ ಒಂದೊಂದಕ್ಕೆ ಒಂದೊಂದು ಮಷೀನ್ ಬರುತ್ತೆ. ಇದು ಬೇಸಿಕ್ ಮಾಡಲು. 2 ಟೂ ವೀಲರು ಅಥವಾ ಒಂದು ಸಣ್ಣ ಕಾರ್ ಇದ್ದರೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ. ನೋಡಿ ಹೆಂಗೆ ಹೋಗ್ತಾರೆ ನೋಡಿ. ನಮ್ಮ ವೀಕ್ಷಕರಿಗೆ ಶೈನ್ ತೋರಿಸಿ ಸರ್. ಈ ಗಾಡೀಲಿ ಕೂತಿರೋ ಶೈನ್ ತೋರಿಸಿ. ನಾನು ಹೇಳೋದೇ ಬೇಡ, ನೀವು ತೋರಿಸಿ ಶೈನ್ ಹೆಂಗಿದೆ ಅಂತ ಅಲ್ವಾ. ನೋಡಿದ್ರಾ ಹೆಂಗಿದೆ ಅಂತ ನೋಡಿ. ಈ ಗಾಡೀಲಿ ನೋಡಿ ಸ್ವಲ್ಪ ಫೋಮ್ ಇದೆ, ಆರಾಮಾಗಿ ಹಿಂಗೆ ಪುಷ್ ಮಾಡಿಬಿಟ್ರೆ ಆಗೋಯ್ತು, ಎಲ್ಲ ಎಳ್ದೋಗುತ್ತೆ ನಿಧಾನಕ್ಕೆ. ಅದು ನೋಡಿ ಇಂಥ ಕಡೆ ಎಲ್ಲಾದ್ರೂ ಗಲೀಜಿತ್ತು ಅಂದರೆ ಹಿಂಗೆ 0 ಡಿಗ್ರಿ ಮಾಡಿದ್ರೆ ಶಾರ್ಪಾಗಿ ಬರುತ್ತೆ, ಪ್ರೆಷರ್ ಜಾಸ್ತಿ ಬರುತ್ತೆ ನಿಮಗೆ. ಗ್ಲಾಸು ವಿಂಡ್ಶೀಲ್ಡ್ಗೆಲ್ಲ ಯೂಸ್ ಮಾಡಬೇಡಿ, ಬಾಡಿಗೆಲ್ಲ ಈ ಥರ ಸ್ಪ್ರೆಡ್ಡಲ್ಲಿ ಇಟ್ಕೊಂಡು ಮಾಡಿ. ನೋಡಿ ಸರ್ ಗಾಡೀಲಿ ಶೈನ್ ಹೆಂಗೆ ಬರ್ತಾರೆ ನೀವೇ ತೋರಿಸಿ. ನೋಡಿ ಪಳ ಪಳ ಅಂತ ಇದೆಯಾ, ಶೋರೂಮಿಂದ ಬಂದಂಗಿದೆಯಾ ನೋಡಿ. ಈ ಕಡೆ ನೋಡಿ, ಮುಂದ್ಗಡೆ ತೋರಿಸಿ ನಮ್ಮ ವೀಕ್ಷಕರಿಗೆ ಹೆಂಗಿದೆ ಹೆಂಗಿದೆ ತೋರಿಸಿ ಸರ್ ನೀವೇ. ಶೈನ್ ಹೆಂಗೆ ಬಂದಿದೆ, ಪಳಪಳ ಅನ್ಬೇಕು, ಪಳಪಳ ಅನ್ಬೇಕು. ಸರ್ ನೋಡಿ ಇಲ್ಲಿ ನೀರು ಹೋಗ್ತಾ ಇಲ್ಲ, ಪಾಚಿ ಕಟ್ಕೊಂಡಿರೋದಕ್ಕೆ. ನೋಡಿ ಇದು ಹೆಂಗೆ ಹೋಗುತ್ತೆ ಅಂತ ನೋಡಿ. ಈ ಮಣ್ಣೆಲ್ಲ ನೋಡಿ ಕಾಣಿಸ್ತದೆ. ಆ ಬೇಸಿಕ್ ಮಷೀನಲ್ಲಿ ನೋಡಿ ಇವಾಗ ಹೆಂಗೆ ಹರಿಯುತ್ತೆ. ಆ ಕಚ್ಕೊಂಡಿರೋದೆಲ್ಲ ಕಿತ್ಕೊಂಡು ಹೋಗ್ಬಿಡ್ಬೇಕು. ಆ ಮಣ್ಣು ಕಾಣಿಸ್ತದೆ ಸರ್ ನೋಡಿ. ಪ್ರೆಷರ್ ಹೆಂಗಿದೆ, ನಲ್ಲಿ ನೀರಲ್ಲಿ ಈ ಪ್ರೆಷರ್ ಬರಲ್ಲ, ಈ ಮಣ್ಣು ಗಲೀಜೆಲ್ಲ ಕಿತ್ಕೊಂಡು ಹೋಗಲ್ಲ. ಅದಕ್ಕೆ ಮಷಿನ್ ತೊಗೋಬೇಕು ಅನ್ನೋದು. ಬರೀ ಬೇಸಿಕ್ ಮಷೀನು. ಇನ್ನೊಂದು ಮಷೀನಲ್ಲಿ ಡೆಮೋ ತೋರಿಸ್ತೀನಿ ನೋಡಿರಂತೆ, ಕಾರ್ ವಾಶ್ ಮಾಡೋದು ನೋಡಿ. ಕಲ್ಲೆಲ್ಲ ಹೆಂಗೆ ಆಡ್ತಾ ಇದೆ. ಯಾವ ಮಿಷಿನ್ ಇದು? ಯಾವ್ದು ಹೊಸ ತೋರಿಸ್ತಾ ಇದ್ದೀರಾ ನಮಗೆ? ಸರ್ ಟ್ರಾಲಿ ಮಾಡಲು, ಸೆಮಿ ಕಮರ್ಷಿಯಲ್ ಮಾಡಲು, 3000 ವ್ಯಾಟ್ಸ್ ಹೆವಿ ಡ್ಯೂಟಿ ಮೋಟರ್ ಕೆಪಾಸಿಟಿ ಇರೋಂಥ ಮಷೀನು. ಪ್ರೆಷರ್ ನೋಡ್ತೀರಾ ಎಷ್ಟು ದೂರ ಹೋಗುತ್ತೆ ನೋಡಿ. ಇಲ್ಲಿಂದ ನೋಡಿ ಎಷ್ಟು ದೂರ ಹೋಗ್ತಾರೆ. ಝೂಮ್ ಮಾಡಿ ತೋರಿಸಿ ನಮ್ಮ ವೀಕ್ಷಕರಿಗೆ. ನೋಡಿದ್ರಾ ಎಷ್ಟು ದೂರ ಹೋಗ್ತಾರೆ. ಮೇಲ್ಗಡೆ ನೋಡ್ತೀರಾ ನೋಡಿ, ಆರಾಮಾಗಿ 3ನೇ ಫ್ಲೋರ್ ತನಕ ರೀಚ್ ಆಗ್ತಾರೆ ನೋಡಿ. ಈ ಮರ ಎಲ್ಲ ನೋಡಿ, ಎಲೆ ಹೆಂಗೆ ಅಲ್ಲಾಡ್ತಾರೆ ನೋಡಿ ಪ್ರೆಷರ್ಗೆ. ಆ ಕಡೆ ಕಾರ್ ನೋಡಿ ಅದು ಎಷ್ಟು ಗಲೀಜಾಗಿದೆ. ಒಂದು ವೀಡಿಯೋ ತೊಗೊಳ್ಳಿ ಸರ್ ಹೋಗ್ಬಿಟ್ಟು, ಹೆಂಗಿದೆ ಅದನ್ನ ವಾಶ್ ಮಾಡಿ ತೋರಿಸ್ತೀವಿ, ಹೆಂಗಾಗುತ್ತೆ ಅಂತ ಅದನ್ನ ತೋರಿಸ್ಬಿಡಿ ಮಾತ್ರ ಸರ್. ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಗಲೀಜು ಹೆಂಗಿದೆ ಅಂತ? ಒಂದು ಅರ್ಧ ಇಂಚ್ ಧೂಳು ಕೂತಿರ್ಬೇಕೇನೋ ನೋಡಿ. ಹಂಗೇ ತೋರಿಸಿ. ವಿಂಡ್ಶೀಲ್ಡ್ ಹೆಂಗಿದೆ, ಇಲ್ಲಿ ಗ್ಲಾಸ್ ಹೆಂಗಿದೆ, ಇಲ್ಲೆಲ್ಲ ಹೆಂಗಿದೆ, ಮೇಲ್ಗಡೆ ರೂಫ್ ನೋಡಿ ಹೆಂಗಿದೆ ಅಂತ, ಹಿಂದ್ಗಡೆ ಬ್ಯಾನೆಟ್ ನೋಡಿ ಹೆಂಗಿದೆ ಅಂತ. ಇದನ್ನು ಕೇವಲ 2-3 ನಿಮಿಷದಲ್ಲಿ ವಾಶ್ ಮಾಡ್ತೀನಿ ನೋಡಿ. ಇಲ್ಲೊಂದು ಎಲೆ ಇದೆ, ಅದು ಹೆಂಗೆ ಎಗರಿಸ್ತೀನಿ ನೋಡಿ. ನೋಡಿದ್ರೆ ಹೆಂಗೆ ಎಗರೋಯ್ತು ನೋಡಿ. ಹಿಂಗೇ ತೋರಿಸ್ತೀನಿ ಎಷ್ಟು ಬೇಗ ಕ್ಲೀನ್ ನೋಡಿ. ಪಕ್ಷಿ ಗಲೀಜು ಮಾಡಿರೋದು ಸಹ ಎಷ್ಟು ಬೇಗ ಕ್ಲೀನ್ ಆಗೋಯ್ತು ಅಂತ ಹಿಂಗೇ ನೋಡ್ತಾ ಇರಿ ಸರ್. ನೋಡಿ ಹೆಂಗೆ ಕ್ಲೀನ್ ಆಗ್ತಾರೆ ಅಂತ. ಬಾನೆಟ್ ಮೇಲೆ ಇರೋ ಧೂಳೆಲ್ಲ ಹೆಂಗೆ ಕಿತ್ಕೊಂಡು ಹೋಗ್ತಾರೆ ಅಂತ ನೋಡಿ. ಯಾವುದೇ ಹಾರ್ಡ್ ಸ್ಟೈನ್ ಇದ್ರೂ ಕಿತ್ಕೊಂಡು ಹೋಗ್ಬಿಡುತ್ತೆ. ಒಂದೇ ಒಂದು ನಿಮಿಷದಲ್ಲಿ ನೀವು ಆರಾಮಾಗಿ ಕ್ಲೀನ್ ಮಾಡ್ಕೊಂಬಿಡೋದು ಒಂದು ಬಾನೆಟ್ನ. ನೋಡಿ ಕೆಳಗಡೆ ಎಲ್ಲ ಗಲೀಜು ಹೆಂಗಿತ್ತು, ಆ ಮಣ್ಣೆಲ್ಲ ಹೆಂಗೆ ಕಿತ್ಕೊಂಡು ಹೋಗ್ತಾ ಇತ್ತು. ಕಲರ್ ನೋಡಿದ್ರಿ ಅಲ್ವಾ ನೀವೇ ಸರ್? ಬನ್ನಿ ಬರೀ ಇದಲ್ಲ, ಸೈಡ್ ಎಲ್ಲ ಕಡೆ ನೋಡಿ ಏನು ಫಾಸ್ಟಾಗಿ. ಅದು 0 ಡಿಗ್ರಿ ಅಲ್ಲ, ಸ್ಪ್ರೆಡ್ ಮಾಡಿ ಹೊಡಿತಾ ಇದೀವಿ, ಶಾರ್ಪ್ ಆ್ಯಂಗಲಲ್ಲೂ ಅಲ್ಲ. ಹೆಂಗಿದ್ದಿದ್ದು ಕಾರು ಆಗಲೇ ಹೆಂಗಾಗೋಯ್ತು ನಿಮ್ಗೆ 2 ನಿಮಿಷಕ್ಕೆ ನೋಡಿ. ಇಷ್ಟೇ ಅಲ್ಲ, ಪ್ರೊಫೆಷ್ನಲ್ ಫೋಮಿಂಗು ಆಗುತ್ತೆ, ನಿಮ್ಮ ಮನೇಲೇ ಮಾಡ್ಕೋಬೋದು. ತೋರಿಸ್ತೀನಿ ಹೆಂಗಾಗುತ್ತೆ ಅಂತ. ಹೆವಿ ಡ್ಯೂಟಿ 3000 ವ್ಯಾಟ್ಸ್ ಇರೋ ಮಷೀನಲ್ಲಿ ವಾಶ್ ಮಾಡ್ತಾ ಇರೋದು ಈ ಕಾರು ನೋಡಿ. ಹಿಂಗೆ ಡೈರೆಕ್ಟಾಗಿ ತೊಗೊಂಬಿಡಿ ನೋಡಿ ಹೆಂಗೆ ಮಣ್ಣು ಕಿತ್ಕೊಂಡು ಹೋಗುತ್ತೆ ಅಂತ ನೋಡಿ. ಕಾಣಿಸ್ತಾ ಇದೆಯಾ ಡಿಫ್ರೆನ್ಸು? ಆ ಎಲೆ ಎಲ್ಲ ನೋಡಿ ಹೆಂಗೆ ಆರ್ತಾ ಇದೆ ನೋಡಿ, ಹೆಂಗೆ ಬರ್ತಾರೆ ಕ್ಲೀನಿಂಗು. ನೀವು ಮನೇಲೇ ಮಾಡ್ಕೋಬೋದು, ಸರ್ವಿಸ್ ಸ್ಟೇಷನ್ಗೆ ಹೋಗಿ ವೆಯ್ಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ, ಮನೇಲೇ ಮಾಡ್ಕೋಬೋದು. ಟೈರ್ ನೋಡಿ ಅಲ್ಲಿ ಝೂಮ್ ಮಾಡಿ, ಅಲ್ಲಿ ಹೆಂಗೆ ಕಿತ್ಕೊಂಡ್ಬರ್ತಾರೆ ಅಂತ ಕಾಣಿಸ್ತಾ ಇದೆಯಾ? ಹೆಂಗಿರಿದ್ದು ಹೆಂಗೆ ಕ್ಲೀನ್ ಆಗ್ತಾಯಿದೆ ಅಂತ ನೋಡಿದ್ರಾ? ಟೈರ್ ಆಯಿತು, ಬಾನೆಟ್ ಆಯ್ತು ನೋಡಿ. ಬಾನೆಟ್ ಮೇಲೆ ಇರೋದೆಲ್ಲ ಕಿತ್ಕೊಂಡ್ಬರ್ತಾ ಇದೆ ನೋಡಿ. ಒಂದು ರೌಂಡ್ ಸುಮ್ಮನೆ ಹಿಂಗೆ ವಾಟರ್ ವಾಶಲ್ಲೇ ಬರೋ ಪ್ರೆಷರ್ಗೆ ಎಲ್ಲ ಮಣ್ಣು ಧೂಳು ಕಿತ್ಕೊಂಡ್ಬಂದ್ಬಿಡುತ್ತೆ. ಫೋಮಿಂಗ್ ಹಾಕಿದ್ಮೇಲೆ ನಿಮಗೆ ಶೈನ್ ಬಂದುಬಿಡುತ್ತೆ. ಫೋಮ್ ವಾಶ್ ಮಾಡೋದು ಉಜ್ಜೋದು ತಿಕ್ಕೋದು ಬೇಡ ಅಂತ ಅವಾಗಲೇ ಹೇಳಿದೆ. ಮತ್ತು ಅದನ್ನ ಮತ್ತೆ ಪ್ರೂವ್ ಮಾಡ್ತೀವಿ ನೋಡಿ. ನಿಮಗೆ ಕಾಣಿಸ್ತದೆ ಹೆಂಗಿದೆ ಅಂತ. ನಿಮ್ಗೆ ಹಂಗೂ ಸಮಾಧಾನ ಇಲ್ಲಾಂದರೆ ಒಂದು ರೌಂಡ್ ಬಟ್ಟೆಯಲ್ಲಿ ಲಾಸ್ಟಲ್ಲಿ ಒದ್ದೆ ಇರೋದನ್ನ ವಾಶ್ ಮಾಡ್ಕೊಂಬಿಟ್ರೆ ಆಗೋಯ್ತು. 3000 ವ್ಯಾಟ್ಸ್ ಮೋಟರಲ್ಲಿ ಹೆಂಗೆ ಬರುತ್ತೆ ಪ್ರೆಷರ್ ಇದು ನೋಡಿ. ನೋಡಿ ಪ್ರೊಫೆಷ್ನಲ್ ಫೋಮಿಂಗು ನಿಮ್ಮ ಮನೇಲೆ ಯಾವಾಗ ಅಂದ್ರೆ ಅವಾಗ, ಹೆಂಗಂದ್ರೆ ಅವಾಗ ಮಾಡ್ಕೋತಾ ಇರ್ಬೋದು. ಹೆಂಗಿದೆ ಥಿಕ್ನೆಸ್ಸು ನೋಡಿ, ಯಾವ ಸರ್ವಿಸ್ ಸ್ಟೇಷನಲ್ಲೂ ಬರೋಲ್ಲ ನೋಡಿ ಥಿಕ್ನೆಸ್ಸು ಹೆಂಗಿದೆ ಸರ್. ಬನ್ನಿ ಇಲ್ಲಿ ಫೋಕಸ್ ಮಾಡಿ ತೋರಿಸಿ. ಒಂದು 2-3 ಸೆಕೆಂಡ್ಸಲ್ಲಿ ಮಾಡಿರೋದು ಎಷ್ಟು ಫಾಸ್ಟಾಗಿ, ಎಷ್ಟು ಕಮ್ಮಿ ಫೋಮಿಂಗು ಬಳಸ್ಕೊಂಡು ಹೆಂಗೆ ಕೂತಿದೆ. ಸೆಟ್ಲಾಗಿರೋ ಸ್ಟೈಲ್ ನೋಡಿ ಸರ್. ನಾನು ಜಾಸ್ತಿನೂ ಮಾಡಿಲ್ಲ
ನೋಡಿ ಹೆಂಗೆ ಇಳಿತಾ ಇದೆ ಅಂತ ನೋಡಿ, ತೋರಿಸಿ ನಮ್ಮ ವೀಕ್ಷಕರಿಗೆ ಇಳಿತಾ ಇರೋದು. ನೀವು ಐಸ್ ಕ್ರೀಮ್ ಅಂತೀರೋ, ಬೆಣ್ಣೆ ಅಂತೀರೋ, ಮೊಸರು ಅಂತೀರೋ ನಿಮಗೆ ಬಿಟ್ಟಿದ್ದು. ನಾವು ಅನ್ನೋದು ಪ್ರೊಫೆಷ್ನಲ್ ಫೋಮಿಂಗು. ನೋಡಿ ಸರ್, ಮುಂದೆ ವಿಂಡ್ಶೀಲ್ಡ್ ತೋರ್ಸೋಣ ಬನ್ನಿ. ನೋಡಿ ಸರ್, ವಿಂಡ್ಶೀಲ್ಡ್ ಮೇಲೆ ಹೆಂಗೆ ಕೂರುತ್ತೆ ಥಿಕ್ನೆಸ್ ನೋಡಿ, ಹೆಂಗೆ ಕೂತ್ಕೊಳ್ತಾರೆ. ಹೆಂಗೆ ಸರ್ವಿಸ್ ಸ್ಟೇಷನಲ್ಲೂ ನಿಮ್ಗೆ ಈ ಥರ ಸಿಗಲ್ಲ. ದೊಡ್ಡ ದೊಡ್ಡ ಸರ್ವಿಸ್ ಸ್ಟೇಷನಲ್ಲೂ ಈ ಥರ ಪ್ರೊಫೆಷ್ನಲ್ ಫೋಮಿಂಗ್ ಆಗಲ್ವೇನೋ, ನಾವು ಆ ಥರ ನಮ್ಮ ಮಷೀನಲ್ಲಿ ಮಾಡಿ ತೋರಿಸ್ತೀವಿ. ನೋಡಿ ಹೆಂಗೆ ಗಲೀಜು ಕಾಣುತ್ತೆ ಸರ್ ಇಷ್ಟು ವಾಶ್ ಮಾಡಿದ್ಮೇಲೆ. ಈ ಥರ ಆದಮೇಲೆ ಎಲ್ಲಿಂದ ಬರುತ್ತೆ ಗಲೀಜು? ಶೋರೂಮಿಂದ ಬಂತ ಅಂತ ಅನ್ಬೇಕು ನಿಮ್ಮ ಕಾರು, ಆ ಮಟ್ಟಿಗೆ ವಾಶ್ ಆಗುತ್ತೆ. ನೋಡಿ ಹೆಂಗಿದೆ ನೋಡಿ. ಆಹಾ ಸರ್, ಅದು ಇಳಿಬೇಕಾದ್ರೆ ಆ ಥಿಕ್ನೆಸ್ ಅಬ್ಸರ್ವ್ ಮಾಡಿ. ಒಂದು ಶಾರ್ಟ್ ತೊಗೊಳ್ಳಿ ಸರ್, ಹೆಂಗೆ ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತೋರಿಸಿ. ಇದೆಲ್ಲ ಈಗ ಹಾಕಿರೋದು ನೋಡಿ. ವಿಂಡ್ಶೀಲ್ಡ್ ಮೇಲೆ ಬನ್ನಿ, ಹಂಗೆ ಈಗ ಮಾಡಿರೋ ಫೋಮಿಂಗು. ಜಸ್ಟ್ ಅದಾದಮೇಲೆ ಈ ಕಡೆ ತಿರುಗಿಸಿ, ಇದು 1 ನಿಮಿಷ ಆಗಿರೋ ಫೋಮಿಂಗು. ಹೆಂಗೆ ಇಳಿತಾ ಇದೆ ನೋಡಿ. ಈ ಥರ ಇಳಿದ್ಮೇಲೆ ಸೆಟ್ಲ್ ಆದಮೇಲೆ ಜಸ್ಟ್ ಯಾವಾಗಲೂ ಹೇಳ್ದಂಗೆ 1 ರೌಂಡ್ ವಾಟರ್ ವಾಶು. ತಿಕ್ಕೋದು ಉಜ್ಜೋದು ಅವಶ್ಯಕತೆನೇ ಇಲ್ಲ, ನಿಮ್ಮ ಮನೇಲೇ ಮಾಡ್ಕೋಬೋದು. ಆಗಿರೋ ಫೋಮ್ ಎಲ್ಲ ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಈಗ ನೋಡಿ. ಜಸ್ಟ್ 1 ರೌಂಡ್ ವಾಟರ್ ವಾಶ್ ಅಷ್ಟೇ. ಫೋಮಿಂಗ್ ಆದಮೇಲೆ ಏನೋ ಅವಾಗಲೇ ಹೇಳ್ದಂಗೆ 1 ರೌಂಡ್ ವಾಟರ್ ವಾಶ್ ಮಾಡಿಬಿಟ್ರೆ ಆಗೋಯ್ತು. ನೀವು ಮೇಲಿಂದೆಲ್ಲ ಕೆಳಗೆ ಇಳಿಸ್ಬಿಟ್ರೆ ಆಗೋಯ್ತು. ನೋಡಿ ಎಷ್ಟು ಬೇಗ ಅದೂ ಆಗೋಗುತ್ತೆ. 5-10 ನಿಮಿಷದಲ್ಲಿ ಒಂದು ಕಾರ್ ಆರಾಮಾಗಿ ಡೀಟೇಲ್ ವಾಶ್ ಮಾಡಿಬಿಡ್ಬೋದು ಸರ್ ನೀವು ಈ ಮಷೀನಲ್ಲಿ. ಪ್ರೆಷರ್ ಹೆಂಗಿದೆ ನೀವೇ ನೋಡಿ. ಸ್ಪ್ರೆಡಲ್ಲಿ ವೈಡ್ ಆ್ಯಂಗಲಲ್ಲಿ ಪ್ರೆಷರು, ಶಾರ್ಪಲ್ಲಿ ಹೇಳ್ತಲ್ಲ ವೈಡ್ ಆ್ಯಂಗಲಲ್ಲಿ ನೋಡಿ. ಸರ್ ಶೈನ್ ತೋರಿಸಿ ಆಗಲೇ ಬರ್ತಾ ಇರೋದು. ನನಗೆ ಯಾವಾಗಲೂ ಇಂಪಾರ್ಟೆಂಟ್ ಏನು ಗೊತ್ತಾ, ಕಾರ್ ವಾಶ್ ಮಾಡಿದ್ಮೇಲೆ ಆ ಶೈನ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಹೆಂಗೆ ಬರ್ತಾರೆ, ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ ನೋಡಿ. ಹಂಗೇ ನೋಡಿ, ನಾನು ಇಳಿಸ್ತಾ ಹೋಗ್ತೀನಿ ಫೋಮು. ಪ್ರೊಫೆಷ್ನಲ್ ಫೋಮಿಂಗು ನೋಡಿ ಹೆಂಗೆ ಬರುತ್ತೆ, ಎಷ್ಟು ಈಸಿಯಾಗಿ. ಹೆಂಗಿದ್ದಿದ್ದು ಕಾರು ಹೆಂಗಾಗೋಯ್ತು, ನೀವು ಬ್ಯಾಕ್ಗ್ರೌಂಡಲ್ಲಿ ತೋರಿಸಿ ಸರ್, ಹೆಂಗಿದ್ದಿದ್ದು ಕಾರು ಹೆಂಗಾಯಿತು ಅಂತ ನೋಡಿ. ಎಷ್ಟು ಈಸಿಯಾಗಿ ವಾಶ್ ಮಾಡ್ಕೋಬೋದು. ಹೆಂಗಸ್ರೂ ವಾಶ್ ಮಾಡ್ಬೋದು, ಸಣ್ಣ ಪುಟ್ಟ ಮಕ್ಕಳೂ ಮಾಡ್ಕೋಬೋದು. ಹೆಂಗಿದೆ ನೋಡಿ ಸರ್. ನೋಡಿ ಈಗ ಬ್ಯಾನೆಟ್ ವಿಂಡ್ಶೀಲ್ಡು ನೋಡಿ, ಇನ್ ಸೆಕೆಂಡ್ಸ್ ಈಸಿ ಜಸ್ಟ್ ಪುಷ್ ಮಾಡಿಬಿಡೋದು. ಪುಷ್ ಮಾಡಿಬಿಟ್ರೆ ಆಗೋಯ್ತು ನಿಮಗೆ. ಸಿಂಪಲ್ ಆಗುತ್ತೆ ನೋಡಿ. ಇನ್ನೂ ಸ್ಪ್ರೆಡ್ ಮಾಡ್ಕೊಬೋದು ನೀವು. ಇನ್ನೂ ಸ್ಪ್ರೆಡ್ ಮಾಡ್ಕೊಂಡ್ರೆ ಇನ್ನು ವೈಡ್ ಆ್ಯಂಗಲಲ್ಲಿ ಕ್ಲೀನ್ ಆಗುತ್ತೆ ನೋಡಿ. ಹಿಂಗಿರೋದನ್ನೆಲ್ಲ ಹಿಂಗೆ ಪುಷ್ ಮಾಡಿಬಿಟ್ರೆ ಹಾಗೇ ಹೋಯ್ತು ನೋಡಿ. ಕ್ಲಿಯರಾ ನೋಡಿ. ಗ್ಲಾಸು ಕಾಣಿಸ್ತಾನೆ ಇರಲಿಲ್ಲ ಒಳಗಡೆ ಆವಾಗಲೇ. ಈಗ ನೋಡಿ ಏನು ನೀಟಾಗಿ ಕಾಣುತ್ತೆ. ಬಾನೆಟ್ ಮೇಲೆ ನೋಡಿ, ಕಿತ್ಕೊಂಡು ಹೋಗ್ಬಿಟ್ಟಿದೆ ಗಲೀಜೆಲ್ಲ. ನೋಡಿ ಹೆಂಗೆ ಬರ್ತಾರೆ ಶೈನು. ನಮ್ಮ ಫೋಮ್ ಇಳಿತಾ ಇರಂಗೆ ಯಾವ ಕಲರ್ ಇತ್ತು ಇವಾಗ ಯಾವ ಕಲರ್ಗೆ ಬಂದಿದೆ ನೋಡಿ. ಎಲ್ಲ ಪಳಪಳ ಅಂತಾರೆ. ಇದನ್ನ ತಗೊಂಡ್ರೆ ಶೋರೂಮಿಂದ ಈಗ ತಂದೇನಪ್ಪ ಅಂತ ಕೇಳಬೇಕು ಎಲ್ಲಾದರೂ. ಆ ಥರ ನೀರು ಜಾಸ್ತಿ ಖರ್ಚಾಗಲ್ಲ ಸರ್. ನೋಡಿ ಹೆಂಗೆ ಬರ್ತಾರೆ ನೋಡಿ. ಇದನ್ನ ನಿಮ್ಮ ಮನೇಲೇ ಯಾವಾಗಂದ್ರೆ ಅವಾಗ ರೆಗ್ಯುಲರಾಗಿ ಮಾಡ್ಕೋಬೋದು. ಫಂಕ್ಷನ್ಗೆ ಹೋಗ್ಬೇಕಾದ್ರೆ, ಅಲ್ಲಿ ಹೋಗ್ಬೇಕಾದ್ರೆ, ಆಯುಧ ಪೂಜೆ, ದಸರಾ, ದೀಪಾವಳಿ ಅಷ್ಟೇ ಅಲ್ಲ, ಎಲ್ಲಿಗೆ ಹೋಗ್ಬೇಕಾದ್ರೂ ರೆಗ್ಯುಲರ್ ನಿಮ್ಮ ಗಾಡಿನ ವಾಶ್ ಮಾಡ್ಕೋಬೋದು. ಸರ್ವಿಸ್ ಸ್ಟೇಷನಲ್ಲಿ ಕಾಯೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಬಂದು ನಮ್ದಲ್ಲಿ ಪಾರ್ಕಿಂಗ್ ಇರಲಿಲ್ಲ ಅಂದ್ಬಿಟ್ಟು ಬಂದು ನಿಲ್ಸ್ಬಿಟ್ಟು ಹೋಗಿದ್ದೆ. ಇವ್ರು ನೋಡಿದ್ರೆ ಬಂದು ಗಾಡಿ ತುಂಬ ಗಲೀಜಾಗಿತ್ತು, ನೀಟಾಗಿ ವಾಶ್ ಮಾಡಿಬಿಟ್ಟಿದ್ದಾರೆ. ಸರ್ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ವಾಶ್ ಆಗಿರೋದು? ನಿಮ್ಮ ಕಾರ್ ಹೆಂಗಿತ್ತು, ಇವಾಗ ಹೆಂಗಿದೆ? ಇಲ್ಲ, ನಮ್ಮ ಕಾರು ಫುಲ್ಲು ಡೆಸ್ಟ್ ಫಾರ್ಮ್ ಆಗಿತ್ತು. ಇವಾಗ ತಗೊಂಡ್ಬಂದು ನಿಂತ್ಮೇಲೆ ಶೋರೂಮ್ ಕಂಡೀಷನ್ ಥರ ರೆಡಿ ಮಾಡಿಬಿಟ್ಟಿದ್ದೀರಾ ನೀವು. ಶೋರೂಮ್ ಥರ ಮಷಿನ್ ಬೇಕು ಅನ್ಸುತ್ತಾ ಬೇಡ? ಇಲ್ಲ, ಮಷಿನ್ ಚೆನ್ನಾಗಿದೆ ಬದರ್, ಬೇಕು ನಮಗೆ. ನಾನು ತಗೋತೀನಿ ಇದನ್ನ. ಇನ್ನೊಂದ್ಸಲಿ ಹೇಳಿ, ಆನೆಸ್ಟ್ ರಿವ್ಯೂ ತಾನೆ? 100% ಆನೆಸ್ಟ್ ವ್ಯೂ. ಚೆನ್ನಾಗಿಲ್ಲ, ನಾನು ಜಗಳಾಡೋಣ ಅಂತೇನೆ ಬಂದಿದ್ದು. ಯಾರು ಹಿಂಗೆ ನಮ್ಮ ಕಾರ್ ಯಾರು ವಾಶ್ ಮಾಡ್ತಿದ್ದಾರೆ ಅಂತ ಬಂದು ನೋಡಿದ್ರೆ ಖುಷಿ ಆಯ್ತು ನನಗೆ, ಈ ಥರ ಎಲ್ಲ ವಾಶ್ ಮಾಡಿದ್ದೀರಲ್ಲ ಅಂತ. 100% ಆನೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಲಹರಿ ಇಂಡಸ್ಟ್ರಿಯಲ್ ಮಷಿನರೀಸ್ ಅವ್ರದ ಕಾರ್ ವಾಷರ್ ಇಂದ ಎಲ್ರಿಗೂ ಯೂಸ್ ಆಗಲಿ. ಥ್ಯಾಂಕ್ ಯು. ಡೆಮೋ ಪಾರ್ಟ್ ಅಂತೂ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರಿ. 2 ಬೈಕು ಮತ್ತೆ ಒಂದು ಕಾರು ಸೂಪರ್ ಆಗಿ ವಾಶ್ ಆಯ್ತು. ಇನ್ನು ನಿಮ್ಮ ಹತ್ರ ಯಾವ ಥರ ಮಾಡಲ್ ಸಿಗುತ್ತೆ ತೋರಿಸ್ಕೊಡಿ ಮೇಡಮ್. ಓಕೆ ಸರ್, ಬನ್ನಿ. ನೀವು ಆಲ್ರೆಡಿ ಡೆಮೋಲ್ ನೋಡಿದ್ರಿ 2 ವೀಲರ್ ಎಷ್ಟು ಬೇಗ ಆ್ಯಂಡ್ ಎಷ್ಟು ಕ್ಲೀನಾಗಿ ವಾಶ್ ಆಯಿತು ಅಂತಲೂ ನೀವು ನೋಡಿದ್ರಿ. ಅದು ಬಂದ್ಬಿಟ್ಟು ಇದೇ ಮಷೀನಲ್ಲಿ. ಇದು ಪ್ರೈಸ್ ಬಂದ್ಬಿಟ್ಟು ಕೇವಲ 3899 ಮಾತ್ರ. ಆರಾಮಾಗಿ 20-30 ನಿಮಿಷ ನೀವು ರನ್ ಮಾಡ್ಕೋಬೋದು. 2200 ವ್ಯಾಟ್ಸ್ ಮೋಟರ್ ಕೆಪಾಸಿಟಿ ಇರೋಂಥ ಮಷಿನ್ ಇದು. ಹಾಗೆ ನೀವು 2 ವೀಲರು ಇಲ್ಲ 1 ಕಾರ್ ಇರೋರು ಆರಾಮಾಗಿ ಈ ಮಷಿನ್ ತೊಗೋಬೋದು. ಬೇರೆಯವರೆಲ್ಲ 5-6 ಮೀಟ್ರ್ ಹೋಸ್ ಪೈಪ್ ಕೊಡ್ತಾರೆ, ಆದರೆ ನಾವು 8 ಮೀಟ್ರ್ ಹೋಸ್ ಪೈಪ್ ಕೊಡ್ತಾ ಇದ್ದೀವಿ. ಆ್ಯಂಡ್ ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬನ್ನಿ ಸರ್ ಮುಂದೆ. ಈ ಪ್ರೆಷರ್ ಗೇಜ್ ನೋಡ್ತಾ ಇದ್ದೀರಲ್ವ, ನೀವು ಯಾವಾಗ ಮಷಿನ್ ರನ್ ಮಾಡ್ತೀರಾ ಇಲ್ಲಿ ಪ್ರೆಷರ್ ಸಹ ವೇರಿ ಆಗೋದನ್ನ ನೀವು ನೋಡ್ಬೋದು. ಬೇರೆಯವರೆಲ್ಲ ಈ ಪ್ರೆಷರ್ ಗೇಜ್ನ ತೆಗೆದುಬಿಟ್ಟು 500-600 ರೂಪಾಯಿ ಕಮ್ಮಿ ಪ್ರೈಸ್ಗೆ ಮಾಡ್ತಾರೆ, ಡಿಸ್ಕೌಂಟ್ ಅಂತಾರೆ ಅಥವಾ ಮತ್ತೊಂದು ಅಂತ ಹೇಳ್ತಾರೆ. ಆದರೆ ಸರ್ ನಾವು ಬೇರೆಯವ್ರ ಥರ ಮೋಸನೂ ಮಾಡಲ್ಲ, ಏನೂ ಮಾಡಲ್ಲ. ಪ್ರೆಷರ್ ಗೇಜು ಸಹ ಹಾಗೆ ಇರುತ್ತೆ, ಕ್ವಾಲಿಟಿನೂ ಹಾಗೆ ಇರುತ್ತೆ, ಪ್ರೈಸು ಸಹ ಹೋಲ್ಸೇಲ್ ಪ್ರೈಸಲ್ಲೇ ಇರುತ್ತೆ ಸರ್. ಈ ಮಷಿನ್ ಜೊತೆಗೇ 8 ಮೀಟ್ರು ಔಟ್ಲೆಟ್ ಪೈಪು, ಇನ್ಲೆಟ್ ಪೈಪು, ಅಟ್ಯಾಚ್ಮೆಂಟ್ಸು, ಗನ್ನು ಇದೆಲ್ಲ ಮಷಿನ್ ಜೊತೆಗೇ ಬರುತ್ತೆ ಸರ್. ನಮ್ಮ ವೀಕ್ಷಕರಿಗೆ ನಮ್ಮ ಕಡೆಯಿಂದ ಕಾಂಪ್ಲಿಮೆಂಟರಿ ಆಗಿ ಒಂದು ಸೋಪ್ ಡಿಸ್ಪೆನ್ಸರು ಸಹ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಸೋಪ್ ಡಿಸ್ಪೆನ್ಸರ್ ಕೊಟ್ಟ ಮೇಲೆ ಲಿಕ್ವಿಡ್ ಇಲ್ಲ ಅಂತ ನೀವು ಅನ್ಕೋಬೇಡಿ.
1 ಲೀಟರ್ ಲಿಕ್ವಿಡು ಸಹ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸರ್. ಒಂದೇ ಅಂದ್ಕೊಂಡ್ರೆ ಇನ್ನೂ ಒಂದು ಕಾಂಬೋ ಆಫರ್ ಇದೆ ಸರ್ ನಮ್ಮ ವೀಕ್ಷಕರಿಗೋಸ್ಕರ. 1,500 ರೂಪಾಯಿ ಬೆಲೆ ಬಾಳುವ ಪ್ರೊಫೆಷ್ನಲ್ ಫೋಮ್ ಕ್ಯಾನ್ ಹಾಗೂ 1,500 ರೂಪಾಯಿ ಬೆಲೆ ಬಾಳುವ ಈ ವಾಟರ್ ಬಾಟಲ್ ಎರಡೂ ಸೇರಿದೆ 3,000 ರೂಪಾಯಿ ಬೆಲೆ ಬಾಳುವ ಈ ವಸ್ತುನ ಕೇವಲ 999 ರೂಪಾಯಿ ಪೇ ಮಾಡಿದ್ರೆ ನಿಮಗೆ ಈ ಮಷಿನ್ ಜೊತೆಗೇ ಈ ಕಾಂಬೋ ಆಫರು ಸಹ ಸಿಗುತ್ತೆ ಸರ್. ಬನ್ನಿ ಸರ್, ಕ್ವಿಕ್ಕಾಗಿ ನೆಕ್ಸ್ಟ್ ಮಾಡೆಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದೆ ಸರ್ ಪ್ರೆಷರ್ ಕಂಟ್ರೋಲರು ಸಹ ಇದೆ. ನಿಮ್ಮ ಹತ್ರ ಪೆಟ್ಸ್ ಇದೆಯಾ ಅಥವಾ ಹಸು ಇದೆಯಾ ಅಥವಾ ನಿಮಗೇನೇ ಪ್ರೆಷರ್ ಕಂಟ್ರೋಲರ್ ಮಷಿನ್ ಬೇಕಾ, ಆರಾಮಾಗಿ ಈ ಮಷಿನ್ ತೊಗೊಳ್ಳಿ ಸರ್. 50% ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಪ್ರೈಸ್ ಬಂದ್ಬಿಟ್ಟು ಕೇವಲ 5,500 ರೂಪಾಯಿ ಮಾತ್ರ. ಈ ಮಷಿನ್ನಲ್ಲಿ ಎಲ್ಲ ಆಕ್ಸೆಸರೀಸ್ ಜೊತೆಗೆ ಒಂದು ಎಕ್ಸ್ಟೆನ್ಷನ್ ರಾಡು ಸಹ ಫ್ರೀಯಾಗಿ ಬರುತ್ತೆ. ಇಲ್ಲಿಂದ ಕಾಣಿಸ್ತಾ ಇರೋ ಎಲ್ಲ ಮಷಿನ್ಗೂ ಎಲ್ಲ ಆಕ್ಸೆಸರೀಸ್ ಜೊತೆಗೆ ಒಂದು ಎಕ್ಸ್ಟೆನ್ಷನ್ ರಾಡು ಸಹ ಫ್ರೀಯಾಗಿ ಬರ್ತಾ ಇದೆ. ಆರಾಮಾಗಿ ನೀವು 1-2 ಟೂ ವೀಲರ್ ಇದೆ ಆರಾಮಾಗಿ ವಾಶ್ ಮಾಡ್ಕೋಬೋದು, 1-2 ಕಾರ್ ಇದ್ದು ಆರಾಮಾಗಿ ವಾಶ್ ಮಾಡ್ಕೋಬೋದು. ಬನ್ನಿ ಸರ್, ಇನ್ನೂ ಡಿಫ್ರೆಂಟ್ ಮಾಡೆಲ್ಸ್ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದೆ ಸರ್ ಆ ಮಷಿನ್ಸು. ಇದು ಬಂದ್ಬಿಟ್ಟು 2400 ವ್ಯಾಟ್ಸ್ ಮೋಟರ್ ಕೆಪಾಸಿಟಿ ಇರೋಂಥ ಮಷಿನು. ಈ 2 ಮಷಿನ್ ಬಂದ್ಬಿಟ್ಟು 2500 ವ್ಯಾಟ್ಸ್ ಹೆವಿ ಡ್ಯೂಟಿ ಮೋಟರ್ ಕೆಪಾಸಿಟಿ ಇರೋಂಥ ಮಷಿನು. ಸೊ ಆರಾಮಾಗಿ ಅರ್ಧದಿಂದ ಮುಕ್ಕಾಲು ಅವರ್ ನೀವು ಮಷಿನ್ನ ರನ್ ಮಾಡ್ಕೊಬೋದು. 1-2-3 ಟೂ ವೀಲರ್ ಇರೋರು ಮತ್ತು 1-2-3 ಕಾರ್ ಇರೋರು ಆರಾಮಾಗಿ ಈ ಮಷಿನ್ ತೊಗೊಂಡು ಹೋಗ್ಬೋದು. ಸೊ ಈ ಮಷಿನ್ದು ಡಿಫ್ರೆನ್ಸ್ ಏನು ಅಂತಲೂ ನೀವು ಕನ್ಫ್ಯೂಷನ್ ಮಾಡ್ಕೋತಿರ್ಬೋದು. ಆದರೆ ನೀವು ಸ್ಟೋರ್ಗೆ ಬಂದು ಪ್ರೆಷರ್ ಚೆಕ್ ಮಾಡಿ ತೊಗೊಂಡಾಗ ನಿಮಗೆ ಏನು ಡಿಫ್ರೆನ್ಸ್ ಅಂತ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಸೊ ಈ ಮಷಿನ್ ಜೊತೆಗೇ ಎಲ್ಲ ಆಕ್ಸೆಸರೀಸು ಸಹ ಬಂದೇ ಬರುತ್ತೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು ಕೇವಲ 6,000 ರೂಪಾಯಿ. ಇದು ಪ್ರೈಸ್ ಬಂದ್ಬಿಟ್ಟು 6,500 ರೂಪಾಯಿ. ಇದು ಪ್ರೈಸ್ ಬಂದ್ಬಿಟ್ಟು 6,999 ಮಾತ್ರ. ಬನ್ನಿ ಸರ್, ಇನ್ನೊಂದು ಬೆಸ್ಟ್ ಮಷಿನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದೆ ಸರ್ ಆ ಮಷಿನ್ನು ಪ್ರೆಷರ್ ಕಂಟ್ರೋಲರ್ ಮಷಿನ್ನು. ಪ್ರೆಷರ್ ಕಂಟ್ರೋಲ್ ಮಾಡ್ಕೋಬೋದು, ಜಾಸ್ತಿನೂ ಮಾಡ್ಬೋದು, ಕಮ್ಮಿನೂ ಮಾಡ್ಕೋಬೋದು. ಈ ಮಷಿನ್ದು ಏನು ಸ್ಪೆಷಾಲಿಟಿ ಅಂತ ನೀವು ಅನ್ಕೋತಿರ್ಬೋದು. ನೀವು ನೋಡ್ತಾ ಇದ್ದೀರಲ್ವ, ಎತ್ತಕ್ಕಂತೂ ತುಂಬ ಭಾರ ಆಗುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡ ಫ್ಯಾನ್ ಇದೆ. ಬೇಗ ಮಷಿನ್ ಹೀಟ್ ಆಗಬಾರ್ದು ಅಂತ ಹೇಳಿ ಈ ಫ್ಯಾನ್ ಕೊಟ್ಟಿರ್ತಾರೆ. ಆರಾಮಾಗಿ ನೀವು ಮುಕ್ಕಾಲು ಅವರ್ ನೀವು ಓಡಿಸ್ಕೋಬೋದು. ಈ ಮಷಿನ್ದು ಪ್ರೈಸ್ ಬಂದ್ಬಿಟ್ಟು ಕೇವಲ 7,800 ರೂಪಾಯಿ ಮಾತ್ರ. ನಾನು ಆಗಲೇ ಹೇಳ್ದಂಗೆ ಅಷ್ಟು ಆಕ್ಸೆಸರೀಸು ಸಹ ಬಂದೇ ಬರುತ್ತೆ. ಸೋಪ್ ಡಿಸ್ಪೆನ್ಸರ್ ಹಾಗೂ ಲಿಕ್ವಿಡು ಸಹ ಫ್ರೀಯಾಗಿ ಬಂದೇ ಬರುತ್ತೆ. ಸರ್ ಇನ್ನೊಂದು ಸ್ಪೆಷಲ್ ಮಷಿನ್ ತೋರಿಸ್ತೀನಿ ಬನ್ನಿ. ಇದೆ ಸರ್, ಇದರಲ್ಲೂ ಸಹ ಪ್ರೆಷರ್ ಕಂಟ್ರೋಲರ್ ಜಾಸ್ತಿನೂ ಮಾಡ್ಕೋಬೋದು, ಕಮ್ಮಿನೂ ಮಾಡ್ಕೋಬೋದು. ಇದರಲ್ಲೂ ದೊಡ್ಡ ಫ್ಯಾನ್ ಇದೆ, ಬೇಗ ಹೀಟ್ ಆಗಬಾರ್ದು ಅಂತ ಹೇಳಿ. ಇನ್ನೊಂದು ಏನಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ದೊಡ್ಡ ಚೇಂಬರ್ ಸಹ ಇದೆ. ಇಲ್ಲೇ ಏರ್ ಔಟ್ ಆಗೋದಕ್ಕೂ ಸಹ ಆಪ್ಷನ್ ಇದೆ. ನೀವು ಪ್ರೆಷರ್ ಜಾಸ್ತಿನೂ ಮಾಡ್ಕೋಬೋದು, ಕಮ್ಮಿನೂ ಮಾಡ್ಕೋಬೋದು. ಆರಾಮಾಗಿ ನೀವು 1-2-3 ಕಾರ್ ಇದ್ರೂ ವಾಶ್ ಮಾಡ್ಕೋಬೋದು. ನನದ ಕೊಟ್ಟಿಗೆ ಅಥವಾ ಕುರಿ ಶೆಡ್ಡು, ಸಣ್ಣ ಪುಟ್ಟ ಹೋಟೆಲ್ ಇರೋರು ಸಹ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇದು ಪ್ರೈಸ್ ಬಂದ್ಬಿಟ್ಟು ಕೇವಲ 8,600 ರೂಪಾಯಿ ಮಾತ್ರ. ಈ ಮಷಿನ್ ಜೊತೆಗೆ ನಾನು ಆಗಲೇ ಹೇಳ್ದಾಗೆ ಎಲ್ಲ ಆಕ್ಸೆಸರೀಸು ಸಹ ಬಂದೇ ಬರುತ್ತೆ. ಫೋಮ್ ಡಿಸ್ಪೆನ್ಸರ್ ಮತ್ತು ಲಿಕ್ವಿಡು ಸಹ ಫ್ರೀಯಾಗಿ ಬರುತ್ತೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಒಂದು ಕಾಂಬೋ ಆಫರು ಸಹ ತಿಳಿಸ್ಕೊಟ್ಟಿದ್ದೆ. 999 ರೂಪಾಯಿ ಪೇ ಮಾಡಿದ್ರೆ 1 ಲೀಟರ್ ಪ್ರೊಫೆಷ್ನಲ್ ಫೋಮ್ ಕ್ಯಾನ್ ಹಾಗೂ ಬಾಟಲು ಸಹ ಫ್ರೀಯಾಗಿ ಸಿಗುತ್ತೆ. ಸರ್ ಸೆಮಿ ಕಮರ್ಷಿಯಲ್ ಮಾಡೆಲ್ ಅಂತಲೇ ಹೇಳ್ಬೋದು. ಇದೆ ಸರ್, ನೀವು ಆಲ್ರೆಡಿ ಡೆಮೋಲ್ ನೋಡಿದ್ರಿ. ಒಂದು ಕಾರ್ ಎಷ್ಟು ಬೇಗ ಆ್ಯಂಡ್ ಎಷ್ಟು ಕ್ಲೀನಾಗಿ ವಾಶ್ ಆಯಿತು ಅಂತಲೂ ನೀವು ನೋಡಿದ್ರಿ. ಆ್ಯಂಡ್ ಪ್ರೆಷರು ಸಹ ನೀವು ನೋಡಿದ್ರಿ. ಈ ಮಷಿನ್ ಬಂದ್ಬಿಟ್ಟು 3000 ವ್ಯಾಟ್ಸ್ ಹೆವಿ ಡ್ಯೂಟಿ ಮೋಟರ್ ಕೆಪಾಸಿಟಿ ಇರೋಂಥ ಮಷಿನ್ ಇದು. ಇದರಲ್ಲೂ ಸಹ ಪ್ರೆಷರ್ ಕಂಟ್ರೋಲರ್ ಇರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು ಕೇವಲ 9,500 ರೂಪಾಯಿ ಮಾತ್ರ. ಈ ಮಷಿನ್ ಜೊತೆಗೆ ನಾನು ಆಗಲೇ ಹೇಳಿದಾಗೆ ಎಲ್ಲ ಆಕ್ಸೆಸರೀಸು ಸಹ ಬಂದೇ ಬರುತ್ತೆ. ಮೇಡಮ್, ಇಷ್ಟೊತ್ತವರೆಗೂ ಪ್ರತಿಯೊಂದು ಮಾಡೆಲ್ನ ಬಗ್ಗೆನೂ ಕೂಡ ನಮ್ಮ ವೀಕ್ಷಕರಿಗೆ ನೀಟಾಗಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ವ್ಯಾರಂಟಿ ಗ್ಯಾರಂಟಿ ಸರ್ವಿಸ್ ಎಲ್ಲ ಯಾವ ರೀತಿ ಇರುತ್ತೆ ಮೇಡಮ್? ಸರ್ ನಮ್ಮ ಹತ್ರ 1 ಇಯರ್ ಗ್ಯಾರಂಟಿ ಆನ್ ಮೋಟರ್ ವೈಂಡಿಂಗ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಇರುತ್ತೆ ಹಾಗೂ 11 ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಸರ್. ಸ್ಪೇರ್ ಪಾರ್ಟ್ಸಿಗೆ ಮಾತ್ರ ಚಾರ್ಜ್ ಮಾಡ್ತೀವಿ. ಮೇಡಮ್, ಈಗ ಈ ಒಂದು ಪ್ರೆಷರ್ ವಾಷರ್ನ ನಮ್ಮ ವೀಕ್ಷಕರು ಪರ್ಚೇಸ್ ಮಾಡಬೇಕು ಅಂದರೆ ನಿಮ್ಮನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ? ಸರ್ ಕೆಳಗೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ವಾಟ್ಸಪ್ ಆದರೂ ಮಾಡಿ. ನಮ್ಮ ಟೀಮು ನಿಮಗೆ ಯಾವ ಮಷಿನ್ ಬೇಕು ಅಂತ ನಿಮಗೆ ಸಜೆಸ್ಟ್ ಮಾಡ್ತಾರೆ. ಇಫ್ ಇನ್ ಕೇಸ್ ಔಟ್ ಸ್ಟೇಷನಲ್ಲಿರೋರು ನಿಮ್ಮ ರಿಕ್ವೈರ್ಮೆಂಟ್ ಹೇಳಿದ್ರೆ ನಮ್ಮ ಟೀಮು ಯಾವ ಮಷಿನ್ ಬೆಸ್ಟು ಅಂತ ನಿಮಗೆ ಸಜೆಸ್ಟ್ ಮಾಡ್ತಾರೆ. ನಮ್ಮ ಪೇಮೆಂಟ್ ಡೀಟೇಲ್ಸ್ನ ಕಳಿಸ್ಕೊಡ್ತೀವಿ, ಇಲ್ಲ ಸ್ಕ್ಯಾನರು ಇಲ್ಲ ಅಕೌಂಟ್ ಡೀಟೇಲ್ಸ್ನ ಕಳಿಸ್ಕೊಡ್ತೀವಿ. ಪೇಮೆಂಟ್ ಮಾಡಿದ್ರೆ ನಾವು ಸೇಮ್ ಡೇನೇ ಡಿಸ್ಪ್ಯಾಚ್ ಮಾಡಿಕೊಡ್ತೀವಿ. ಯಾವುದೇ ರೀತಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರಲ್ಲ. ಸೊ ಇಫ್ ಇನ್ ಕೇಸ್ ಬೆಂಗಳೂರಲ್ಲೇ ಇರೋರಾಗಿದ್ದರೆ ದಯವಿಟ್ಟು ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಿ ಬಂದು ಡೆಮೋ ನೋಡಿ ಪರ್ಚೇಸ್ ಮಾಡಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್ ಆಗಿರುತ್ತೆ ಸರ್. ನಮ್ಮ ಶಾಪ್ ಲೊಕೇಶನ್ ಬಂದುಬಿಟ್ಟು ನಾಗರಬಾವಿ, ಬೆಂಗಳೂರು, ಬಂಡೆ ಮಾನವ ಬಸ್ ಸ್ಟಾಪ್ ಬ್ಯಾಕ್ ಸೈಡ್ ರೋಡೇನೆ. ನಮ್ಮೂರ ತಿಂಡಿ ಹೋಟೆಲಿಂದ 2 ಮಿನಿಟ್ಸ್, ನಾಗರಬಾವಿ ಸರ್ಕಲಿಂದ 5 ಮಿನಿಟ್ಸ್. ಓಕೆ ಮೇಡಮ್, ಇಷ್ಟೊತ್ತವರೆಗೂ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಪ್ರೆಷರ್ ವಾಷರ್ನ ಬಗ್ಗೆ ತಿಳಿಸ್ಕೊಟ್ಟಿದ್ರಾ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್.